ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಟ್ಯಾಕ್ಸ್ ಡಿಮ್ಯಾಂಡ್ಗಳ ವಿಡ್ರಾವಲ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಸರ್ಕಾರ ಸಣ್ಣ ಸಣ್ಣ ಟ್ಯಾಕ್ಸ್ ಡಿಮ್ಯಾಂಡ್ಗಳನ್ನು ವಿಡ್ರಾ ಮಾಡೋದಕ್ಕೆ ಆರಂಭ ಮಾಡಿದೆ. 2024 ಫೆಬ್ರವರಿ 1ರಂದು ಮಂಡಿಸಿದ ಮಧ್ಯಂತರ ಬಜೆಟ್ನಲ್ಲಿ ಸಣ್ಣ ತೆರಿಗೆದಾರರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವಲ್ಪ ನಿರಾಳವಾದ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ದೀರ್ಘಕಾಲದಿಂದ ಬಾಕಿ ಇರುವ ಟ್ಯಾಕ್ಸ್ ಡಿಮ್ಯಾಂಡ್ಗಳನ್ನು ವಿಡ್ರಾ ಮಾಡೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ವಿನಾಯಿತಿ ನೀಡಲಾಗ್ತಾ ಇರುವ ಟ್ಯಾಕ್ಸ್ ಡಿಮ್ಯಾಂಡ್ನ ಮೊತ್ತದ ಬಗ್ಗೆ ಯಾವ್ಯಾವ ವಿವರಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಬನ್ನಿ ನೋಡಿ, ಆನ್ಲೈನ್ ಚೆಕಿಂಗ್ ಪ್ರಕ್ರಿಯೆಯ ಬಗ್ಗೆಯೂ ನಾವು ಇಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೇವೆ. ಘೋಷಣೆಯನ್ನು ಮಾಡಿದ್ರಲ್ಲಿ ಏನಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. 2014-15ರಿಂದ ತೆರಿಗೆ ಬಾಧ್ಯತೆಗಳನ್ನು ಬಾಕಿ ಉಳಿಸಿಕೊಂಡಿರುವ ತೆರಿಗೆದಾರರಿಗೆ ವಿನಾಯಿತಿಯನ್ನು ಮಧ್ಯಂತರ ಬಜೆಟ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಸಣ್ಣ ಸಣ್ಣ ವಿವಾದಿತ ಟ್ಯಾಕ್ಸ್ ಡಿಮ್ಯಾಂಡ್ಗಳು ದೊಡ್ಡ ಸಂಖ್ಯೆಯಲ್ಲಿವೆ. ಈ ಪೈಕಿ ಬಹುತೇಕ ಟ್ಯಾಕ್ಸ್ ಬಾಧ್ಯತೆಗಳು 1962ಕ್ಕೂ ಮೊದಲಿನವು ಅಂತ ಸೀತಾರಾಮನ್ ಹೇಳಿದ್ದಾರೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ಅನಾನುಕೂಲ ಆಗ್ತಿದೆ. ಈ ತೆರಿಗೆ ಡಿಮ್ಯಾಂಡ್ ಬಾಕಿಯಿಂದಾಗಿ ನಂತರದ ವರ್ಷಗಳಲ್ಲಿ ರೀಫಂಡ್ಗಳಲ್ಲೂ ಕೂಡ ಸಮಸ್ಯೆ ಆಗ್ತಿದೆ. ಈ ನಡೆಯಿಂದ ಸುಮಾರು 1 ಕೋಟಿ ತೆರಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಅವರು ನಿರೀಕ್ಷೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 2010ಕ್ಕೆ 25,000 ರೂಪಾಯಿ ಮತ್ತು 2011ರಿಂದ 2015ಕ್ಕೆ 10,000 ರೂಪಾಯಿವರೆಗಿನ ಬಾಕಿ ಡೈರೆಕ್ಟ್ ಟ್ಯಾಕ್ಸ್ ಡಿಮ್ಯಾಂಡ್ಗಳನ್ನು ಹಿಂಪಡೆಯುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ಸರಳವಾಗಿ ಹೇಳೋದಾದರೆ, ಈ ಅವಧಿಯಲ್ಲಿ ನಿರ್ದಿಷ್ಟ ಮೊತ್ತದ ಟ್ಯಾಕ್ಸ್ ಡಿಮ್ಯಾಂಡ್ಗಳನ್ನು ವೇವ್ ಆಫ್ ಮಾಡಲಾಗಿದೆ, ಅಂದರೆ ಮನ್ನಾ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ CBDT ಆದೇಶವನ್ನು ಕೂಡ ಹೊರಡಿಸಿದೆ. ಈ ಆರ್ಡರ್ನ ಪ್ರಕಾರ ತೆರಿಗೆ ವಿನಾಯಿತಿಗೆ ಗರಿಷ್ಠ 1 ಲಕ್ಷ ರೂಪಾಯಿ ಮಿತಿಯನ್ನು ಹಾಕಲಾಗಿದೆ. 2024 ಜನವರಿ 31ರವರೆಗೆ ಬಾಕಿ ಇರುವ 1 ಲಕ್ಷ ರೂಪಾಯಿ ಒಳಗಿನ ಮೊತ್ತಕ್ಕೆ ಇದು ಅನ್ವಯ ಆಗುತ್ತೆ. ಇದರಲ್ಲಿ ಆದಾಯ ತೆರಿಗೆ, ಸಂಪತ್ತು ತೆರಿಗೆ ಮತ್ತು ಉಡುಗೊರೆ ತೆರಿಗೆಯ ಬೇಡಿಕೆಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. 1 ಲಕ್ಷ ರೂಪಾಯಿ ಮಿತಿಯಲ್ಲಿ ಟ್ಯಾಕ್ಸ್ ಡಿಮ್ಯಾಂಡ್, ಬಡ್ಡಿ, ತಂಡ, ಫೀಗಳು, ಸೆಸ್ ಮತ್ತು ಸರ್ಚಾರ್ಜ್ ಕೂಡ ಸೇರಿರುತ್ತದೆ. ಈ ಆರ್ಡರ್ನಲ್ಲಿ ಕೆಲವು ಪಾಯಿಂಟ್ಗಳನ್ನು CBDT ಸ್ಪಷ್ಟಪಡಿಸಿದೆ. TDS ಅಥವಾ TCS ಡಿಮ್ಯಾಂಡ್ಗಳಿಗೆ ಈ ವಿನಾಯಿತಿ ಅನ್ವಯ ಆಗೋದಿಲ್ಲ. ಯಾವುದೇ ಕ್ರೆಡಿಟ್ ಅಥವಾ ರೀಫಂಡ್ ಕ್ಲೇಮ್ ಮಾಡೋದಕ್ಕೆ ತೆರಿಗೆದಾರರಿಗೆ ಅರ್ಹತೆ ಇರೋದಿಲ್ಲ. ತೆರಿಗೆದಾರರ ವಿರುದ್ಧ ಈಗಾಗಲೇ ಚಾಲ್ತಿಯಲ್ಲಿರುವ ಅಥವಾ ಮುಂದೆ ಹಾಕಬಹುದಾದ ಕ್ರಿಮಿನಲ್ ಕಾನೂನು ದಾವೆಗೆ ಇದು ಯಾವುದೇ ಸಂಬಂಧ ಹೊಂದಿರೋದಿಲ್ಲ. ತೆರಿಗೆ ಇಲಾಖೆ ಕಾನೂನು ಪ್ರಕಾರ ತೆಗೆದುಕೊಳ್ಳುವ ಯಾವುದೇ ಕ್ರಮಕ್ಕೆ ಇದರ ಅಡಿಯಲ್ಲಿ ವಿನಾಯಿತಿ ಇರೋದಿಲ್ಲ. CBDT ಆರ್ಡರ್ ನಂತರ ಅರ್ಹತೆಯ ಮಾನದಂಡವನ್ನು ಪೂರೈಸುವ ಹಳೆಯ ತೆರಿಗೆ ಡಿಮ್ಯಾಂಡ್ಗಳಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ ಮತ್ತು ರದ್ದು ಮಾಡಲಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ವೆಬ್ಸೈಟ್ www.incometax.gov.in ಇಲ್ಲಿ ಸ್ಟೇಟಸ್ ಅನ್ನು ತೆರಿಗೆದಾರರು ಕೂಡ ಚೆಕ್ ಮಾಡಿಕೊಳ್ಳಬಹುದು. ಇನ್ನು ಟ್ಯಾಕ್ಸ್ ಡಿಮ್ಯಾಂಡ್ನ ಸ್ಟೇಟಸ್ ಅನ್ನು ಚೆಕ್ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ವೆಬ್ಸೈಟ್ಗೆ ತಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಬಳಸಿ ಟ್ಯಾಕ್ಸ್ ಪೇಯರ್ಗಳು ಲಾಗಿನ್ ಮಾಡಬೇಕು. ಪೆಂಡಿಂಗ್ ಆಕ್ಷನ್ ಇದರ ಅಡಿಯಲ್ಲಿ ರೆಸ್ಪಾನ್ಸ್ ಟು ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಆಪ್ಷನ್ಗೆ ಹೋದರೆ ಅಲ್ಲಿ ಟ್ಯಾಕ್ಸ್ ಡಿಮ್ಯಾಂಡ್ ಸ್ಟೇಟಸ್ ನಿಮಗೆ ಕಾಣಿಸುತ್ತೆ. ರೆವಿನ್ಯೂ ಸೆಕ್ರೆಟರಿ ಸಂಜಯ್ ಮಲ್ಹೋತ್ರಾ ಒದಗಿಸಿದ ಮಾಹಿತಿಯ ಪ್ರಕಾರ 35 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 2.68 ಕೋಟಿ ಟ್ಯಾಕ್ಸ್ ಡಿಮ್ಯಾಂಡ್ಗಳು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಸ್ಪ್ಯೂಟ್ನಲ್ಲಿ ಇವೆ. ಈ ಪೈಕಿ 2.1 ಕೋಟಿ ಡಿಮ್ಯಾಂಡ್ಗಳ ಮೊತ್ತ 25,000ಕ್ಕಿಂತ ಕಡಿಮೆ. 2.1 ಕೋಟಿ ಪ್ರಕರಣಗಳ ಪೈಕಿ 58 ಲಕ್ಷ ಕೇಸುಗಳು 2009-10ರಿಂದ ಇವೆ. ಉಳಿದ 53 ಲಕ್ಷ ಕೇಸುಗಳು 2011ರಿಂದ 2015ರವರೆಗಿನದ್ದು. ಮಲ್ಹೋತ್ರಾ ಅವರು ಹೇಳುವ ಹಾಗೆ 25,000 ಮತ್ತು 10,000 ಮೊತ್ತದ 1.1 ಕೋಟಿ ಟ್ಯಾಕ್ಸ್ ಡಿಮ್ಯಾಂಡ್ ಕೇಸ್ಗಳಿವೆ. ಇದರ ಮೌಲ್ಯ 3,500 ಕೋಟಿ ರೂಪಾಯಿಗಿಂತ ಕಡಿಮೆ. ಸರ್ಕಾರದ ಈ ನಿರ್ಧಾರದಿಂದ ಸಣ್ಣ ತೆರಿಗೆದಾರರಿಗೆ ಭಾರಿ ಅನುಕೂಲ ಆಗಲಿದೆ. ಸಣ್ಣ ತೆರಿಗೆ ಡಿಮ್ಯಾಂಡ್ಗಳನ್ನು ವಸೂಲು ಮಾಡೋದಕ್ಕೆ IT ಇಲಾಖೆ ಮಾಡುವ ವೆಚ್ಚದಲ್ಲೂ ಕೂಡ ಭಾರಿ ಉಳಿತಾಯ ಆಗುತ್ತೆ. ಇನ್ನು ಟ್ಯಾಕ್ಸ್ ಡಿಮ್ಯಾಂಡ್ಗಳ ಬಗ್ಗೆ ನೀವು ಪ್ರಶ್ನೆಗಳು ಅಥವಾ ಕಳವಳಗಳನ್ನು ಅಥವಾ ಗೊಂದಲಗಳನ್ನು ಹೊಂದಿದ್ರೆ ನೀವು 180030900130ಗೆ ಕರೆ ಮಾಡಬಹುದು ಅಥವಾ ಟ್ಯಾಕ್ಸ್ ಡಿಮ್ಯಾಂಡ್ @cpc.incometax.gov.inಗೆ ಇಮೇಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.